ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಸುಜಿಕಿಚ್ಚಿ ಚಾನಲ್ನಲ್ಲಿ ಮುರಳಿಯವರು ಏನು ವಿಶೇಷವಾದ ಅಡುಗೆ ಮಾಡಿದ್ದೀರಾ? ನಮ್ಮ ಶ್ರೀಕೃಷ್ಣ ತುಪ್ಪದವರ ಒಳ್ಳೆ ಅಡುಗೆ ಸ್ಪರ್ಧೆನ ಮಾಡಿದ್ವಿ. ಸಿಕ್ಕಾಪಟ್ಟೆ ಜನ ರೆಸಿಪಿಗಳನ್ನ ಕಳಿಸಿದ್ದಾರೆ. ಅದರೊಳಗೆ ಶಿಲ್ಪಾ ಅನ್ನೋರು ಧಾರವಾಡದಿಂದ ಒಂದು ಒಳ್ಳೆ ರೆಸಿಪಿನ ಕಳಿಸಿದ್ದಾರೆ ನಮ್ಮ ಕಂಟೆಸ್ಟ್ಗೆ. ಇದು ಧಾರವಾಡದ ತುಪ್ಪದ ಅವಲಕ್ಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ನೀವು ಕೂಡ ತುಪ್ಪದ ಅವಲಕ್ಕಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, Nature to Mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಮ್ಮೆಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಏನಂದ್ರೆ, ವಿಶೇಷವಾದ ಅಡುಗೆ. ಧಾರವಾಡದಿಂದ ಶಿಲ್ಪಾ ಅನ್ನೋರು ಬರೆದು ಕಳಿಸಿರೋಂಥ ರೆಸಿಪಿ ಇದು. ಧಾರವಾಡದ ಸ್ಪೆಷಲ್ ತುಪ್ಪದ ಅವಲಕ್ಕಿ. ಈ ತುಪ್ಪದ ಅವಲಕ್ಕಿಯ ರುಚಿ ವಿಭಿನ್ನವಾಗಿರುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾರ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ ಆಗಿ ಸಹ ತಿನ್ಬೋದು ಇದನ್ನ. ಹಾಗೂ ಬಹಳ ಕ್ವಿಕ್ ಆಗಿ ಮಾಡೋಂಥದ್ದು. ತುಪ್ಪದ ಅವಲಕ್ಕಿ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು: ಪೇಪರ್ ಅವಲಕ್ಕಿ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ನಿಂಬೆಹಣ್ಣು, ಕಡಲೆಕಾಯಿ ಬೀಜ, ಹಸಿ ತೆಂಗಿನ ತುರಿ, ಖಾರ ಸೇವ್, ಸಕ್ಕರೆ, ತುಪ್ಪ, ಉಪ್ಪು. ಹೆಸರಿನಲ್ಲೇ ಇದೆ ತುಪ್ಪದ ಅವಲಕ್ಕಿ. ಮೊದಲನೇದಾಗಿ ಇಲ್ಲಿ ತುಪ್ಪನ ಒಗ್ಗರಣೆಗೆ ಹಾಕಬೇಕು. ಇಲ್ಲಿ ತುಪ್ಪನೇ ಬಳಸೋಂಥದ್ದು. ನಾನು ಹೇಳಿದಾಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಅವಲಕ್ಕಿಲಿ ಹಲವಾರು ವಿಧಾನಗಳು ಮನೇಲಿ ಮಾಡ್ತಾ ಇರ್ತೀವಿ. ಆಲ್ರೆಡಿ ನಾವು ಒಂದು ಅವಲಕ್ಕಿನ ತೋರಿಸಿದ್ದೀವಿ. ಇದು ಒಂದು ವಿಭಿನ್ನವಾಗಿದೆ, ಬೇರೆ ಥರನೇ ಇದೆ ಅನಿಸ್ತಾ ಇದೆ. ರುಚಿ ಮಾಡಿ ನೋಡೋಣ ಹೇಗಿದೆ ಅಂತ. ತುಪ್ಪ ಒಗ್ಗರಣೆಗೆ 4 ಚಮಚದಷ್ಟು ತುಪ್ಪ. ನಾನು ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಪ್ಪ ಕಾದಿದೆ. 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅದು ಗರಿಯಾಗಲಿ. ಯಾವುದೇ ಒಗ್ಗರಣೆ ಮಾಡುವಾಗ ಫ್ಲೇಮ್ ಮೀಡಿಯಮ್ ಆಗಿರಬೇಕು. ಸಾಸಿವೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ 1 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ. ಈ ತುಪ್ಪದ ಅವಲಕ್ಕಿ ಹಬ್ಬಗಳಲ್ಲೂ ಮಾಡ್ಕೋಬೋದು, ಆದರೆ ಈರುಳ್ಳಿ ಬಳಸೋದು ಬೇಡ. ಹಬ್ಬಗಳೆಲ್ಲ ಮಾಡುವಾಗ ಅವಲಕ್ಕಿಗೆ ಈರುಳ್ಳಿ ಬಳಸೋದು ಬೇಕಾಗಲ್ಲ. ಇಲ್ಲಿ ಅವರು ಕಳಿಸಿರೋಂಥ ರೆಸಿಪಿಲಿ ಈರುಳ್ಳಿನ ಸೇರಿಸಿದ್ದಾರೆ. 1 ಈರುಳ್ಳಿ. ಮತ್ತು ಎಲ್ಲ ಅವಲಕ್ಕಿಗೆ ನಾವು ಒಗ್ಗರಣೆಗೆ ಅರಿಶಿನ ಬಳಸ್ತೀವಿ. ಈ ಅವಲಕ್ಕಿಗೆ ಅದೇ ಒಂದು ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದೀನಿ. ವೈಟ್ ಕಲರ್ ಇರುತ್ತೆ, ಅರಿಶಿನ ಬಳಸೋ ಹಾಗಿಲ್ಲ. ಧಾರವಾಡದ ಸ್ಪೆಷಲ್ ತುಪ್ಪದ ಅವಲಕ್ಕಿ ಇವತ್ತು ನಮ್ಮ ವಿಡಿಯೋಲಿ. ಯಾವುದೇ ಅಡುಗೆ ತೊಗೊಂಡ್ರೆ ಒಂದು ಊರಿಗಿನ್ನ ಒಂದು ಊರು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹಾಕಂಥ ಪದಾರ್ಥಗಳಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ಹಾಗೂ ಮಾಡೋಂಥ ಮೆಥಡಲ್ಲಿ ಅದೇನೇ ರುಚಿ ಡಿಫ್ರೆಂಟ್ ಆಗಿ ಬರೋಂಥದ್ದು. ಇದು ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಅದರಿಂದ ಶಿಲ್ಪಾ ಅವರು ಧಾರವಾಡದಿಂದ ಕಳಿಸಿರೋಂಥ ತುಪ್ಪದ ಅವಲಕ್ಕಿನ ನಾವು ಇವತ್ತು ಮಾಡೋದಕ್ಕೆ ಚೂಸ್ ಮಾಡ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ತುಂಬ ಫ್ರೈ ಆಗೋದು ಬೇಕಾಗೋದಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ಇದೇನಂದರೆ, ಈಗ ಗ್ಯಾಸ್ನ ಆಫ್ ಮಾಡಿದ್ದು ಕಂಪ್ಲೀಟಾಗಿ ನಮಗೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಅವಲಕ್ಕಿ ಹಾಗೂ ಮಿಕ್ಕಿದ್ದ ಪದಾರ್ಥಗಳನ್ನ ನಾವು ಸೇರಿಸೋಂಥದ್ದು. ಇದು ಪೂರ್ತಿಯಾಗಿ ಈಗ ತಣ್ಣಗಾಗಬೇಕು. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ವೆಂಟ್. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ.
ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈಗ ಇದು ಕಂಪ್ಲೀಟ್ ಆಗಿ ನಮಗೆ ತಣ್ಣಗಾಗಿದೆ. ಈಗ ನಾನಿಲ್ಲಿ ಈ ಧಾರವಾಡದ ಸ್ಪೆಷಲ್ ತುಪ್ಪದ ಅವಲಕ್ಕಿಗೆ ನಾವು ಬಳಸ್ತಾ ಇರೋದು ಪೇಪರ್ ಅವಲಕ್ಕಿ. 1 ಬೌಲಷ್ಟು ಪೇಪರ್ ಅವಲಕ್ಕಿ, ಅರ್ಧ ಬಟ್ಲಷ್ಟು ತೆಂಗಿನ ತುರಿ, ಹಸಿ ತೆಂಗಿನಕಾಯಿಯ ತುರಿ ಅರ್ಧದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸ. ಅವಲಕ್ಕಿಗೆ ನಿಂಬೆಹಣ್ಣು ಇರಬೇಕು, ಸ್ವಲ್ಪ ಟ್ಯಾಂಗಿಯಾಗಿ ಚೆನ್ನಾಗಿರುತ್ತೆ. ಸಕ್ಕರೆ 2 ಸ್ಪೂನಷ್ಟು, ಸ್ಪೂನ್ ಅಂದರೆ ಟೀ ಸ್ಪೂನ್, ಸಣ್ಣ ಟೀ ಸ್ಪೂನ್ದು 2 ಸ್ಪೂನಷ್ಟು ಸಕ್ಕರೆ, ಅರ್ಧ ಬಟ್ಲಷ್ಟು ಖಾರ ಸೇವ್. ರೆಡಿ, ನಿಮಗೆ ಸೇವ್ ಸಿಗುತ್ತಲ್ಲ ಅದು ಅರ್ಧ ಬಟ್ಲಷ್ಟು. ಈಗ ಪೂರ್ತಿಯಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ರುಚಿ ನೋಡಿ, ಉಪ್ಪು ಬೇಕಿದ್ರೆ ಉಪ್ಪನ್ನ ಸೇರಿಸ್ಕೊಳ್ಳೋಂಥದ್ದು ಅಷ್ಟೇ. ನೋಡಿ, ಬಹಳ ಕ್ವಿಕ್ಕಾಗಿ ತಯಾರಾಗುತ್ತೆ ಧಾರವಾಡದ ಸ್ಪೆಷಲ್ ತುಪ್ಪದ ಅವಲಕ್ಕಿ. ಧಾರವಾಡದ ಸ್ಪೆಷಲ್ ತುಪ್ಪದ ಅವಲಕ್ಕಿ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮ್ಮನೆ ಎನ್ಪೇರೇಷನ್ ಟೈಮಲ್ಲಿ ಧಾರವಾಡಕ್ಕೆ ಹೋದಾಗ ಅಲ್ಲೊಂದಷ್ಟು ಜನ ಮಾತಾಡ್ತಾರೆ, ಸರ್ ಬನ್ನಿ ಈಗ 4 ಗಂಟೆ ನಮ್ಮ ಹೈಕೋರ್ಟಿಂದ ಮುಂದಕ್ಕೆ ಒಂದು ಹೋಟ್ಲಿದೆ, ಅಲ್ಲಿ ತುಪ್ಪದ ಅವಲಕ್ಕಿ ಧಾರವಾಡದ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ, ನೀವು ಬೆಂಗಳೂರು ತಿನ್ನಕ್ಕೆ ಚಾನ್ಸ್ ಇರುತ್ತೆ ಕರ್ಕೊಂಡು ತಿನ್ನಿಸಿದ್ರು. ಶಿಲ್ಪಾನವರು ಅವ್ರ ರೆಸಿಪಿನ ಕಳ್ಸ್ಕೊಟ್ಟಿದ್ರು. ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಳ್ಳೆ ಒಂದು ಅಡುಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಪ್ಪದ ಅವಲಕ್ಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಗೆ ಇದೆ. ಧಾರವಾಡದಲ್ಲಿ ಹೆಂಗಿರುತ್ತೋ ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸಿಹಿ, ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ಒಗ್ಗರಣೆ ಅಷ್ಟೇ ಕ್ವಿಕ್ಕಾಗಿ ಆಗಂತ ತಿಂಡಿ ಇದು. ಹೆಂಗಿದೆ ಅಂದರೆ ತುಪ್ಪದ ಅವಲಕ್ಕಿ, ಧಾರವಾಡದ ತುಪ್ಪದ ಅವಲಕ್ಕಿ ಅಂದರೆ ತುಪ್ಪದ ಅವಲಕ್ಕಿನೇ. ಅದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮಾಡಿರುವಂಥದ್ದು. ಓಕೆ, ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ತಿಂದೇ ಹೋದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇಲ್ಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಮುರಳಿಯವರೇ, ನಾವು ತಗೋಬೋದಾ, ಹೆಂಗ್ ತಗೋಬೇಕಿದಿನ? ಸಿಕ್ಕಾಪಟ್ಟೆ ಈಸಿ ರೀ. ಈ ಬಾಟ್ಲು ಒಳಗಡೆ ಈ ಥರ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉರುಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಗಟಾಯಿಸ್ಬಿಟ್ಟು ಒಂದೊಂದು ಸರಿ ಕುಡಿದ್ಬಿಡಿ ಊಟಕ್ಕಿಂತ ಮೊದಲು. ಇನ್ನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಸಿಗ್ತಾ, ದಿನಕ್ಕೆ 2 ಸರಿ ತಗೊಳ್ಳಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಮುರಳಿಯವರ ಎಲ್ಲಿ ಸಿಗುತ್ತೆ ಇದು? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಕರ್ನಾಟಕದಲ್ಲಿರೋ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಜೊತೆಗೆ ನೀವು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟ್ ಇರುತ್ತೆ, ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಅದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲು. ಜೊತೆಗೆ ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಜೊತೆಗೆ ಎಲ್ಲ ಕಡೆ ಸಿಗುತ್ತೆ, ಮುರಳಿಯವರೇ ಸಿಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದು ಅದು ಸನ್ ಪ್ಯೂರ್ ಆಯಿಲ್. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ನೀವು ಕೂಡ ಬಳಸ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನಲ್ಲಿ ನೀವು ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಟ್ಸ್ ಇಂದ ಮಾಡಿರೋದು ಮಿಲೆಟ್ಸ್ನ ತಿನ್ನಕ್ಕಾಗದೇ ಇದ್ರು ಇದನ್ನು ಪೌಡರ್ ರೂಪದಲ್ಲಿ ತಗೊಂಡು ಬಿಸಿ ಬಿಸಿ ಹಾಲು ಅಥವಾ ನೀರಲ್ಲಿ ಹಾಕ್ಕೊಂಡು 1 ದಿನದ 1 ಹೊತ್ತಿನ ಊಟದ ಬದಲು ಅದನ್ನು 1 ಗ್ಲಾಸ್ ಕುಡಿದ್ರೆ ಸಾಕು. ಸಿಕ್ಕಾಪಟ್ಟೆ ಸಖತ್ತಾಗೂ ಇರ್ತೀರಾ. ಶುಗರು BP ಎಲ್ಲ ನಾರ್ಮಲ್ ಆಗಿರುತ್ತೆ. ವೆಯ್ಟು ರಿಡಕ್ಷನ್ ಆಗುತ್ತೆ. ಆನ್ಲೈನಲ್ಲಿ ಇದು ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ನಮ್ಮ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ, ನೀವು ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಹಳ್ಳಿಯ ತುಪ್ಪ, ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. ಅರ್ಧ kg ಶ್ರೀಕೃಷ್ಣ ತುಪ್ಪನ ತೊಗೊಂಡ್ರೆ ಒಂದು 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಂಟೈನರು ಉಚಿತವಾಗಿ ಸಿಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ಕೇಳ್ತಾ ಇದ್ವಿ, ನಿಮ್ಮ ರೆಸಿಪಿಗಳನ್ನ ಕಳಿಸಿ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಅಡುಗೆ ಮಾಡಿ, ನಾವು ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಶಿಲ್ಪಾ ಅವರು ಧಾರವಾಡದಿಂದ ಕಳಿಸಿರೋಂಥ ರೆಸಿಪಿ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ರೆಸಿಪಿನ ನಮ್ಮ ನಂಬರ್ಗೆ ಕಳಿಸಿ. ನಮ್ಮ ವಾಟ್ಸಾಪಿನ ಸಂಖ್ಯೆ 9035026824 9035026824 ಈ ನಂಬರಿಗೆ
ನಿಮ್ಮ ರೆಸಿಪಿನ ಕಳಿಸಿ. ನಿಮ್ಮ ರೆಸಿಪಿಗೋಸ್ಕರ ನಾನು ಕಾಯ್ತಾ. ಕರ್ನಾಟಕದ ನಂಬರ್ 1 ಹಾಲಿನ ಉತ್ಪನ್ನಗಳು ಎಲ್ಲರೂ ಸಿಗಬೇಕು ಅಂದರೆ ಅದು ನಂದಿನಿ ಮಾತ್ರ. ನಂದಿನಿ ಅಂದರೆ KMF, KMF ಅಂದರೆ ನಂದಿನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು KMF ಉತ್ಪನ್ನಗಳನ್ನ ಬಳಸ್ತಾ ಇದ್ದೀವಿ. ನೀವು ಕೂಡ KMF ಉತ್ಪನ್ನಗಳನ್ನ ಬಳಸಿ. ಯಾಕಂದರೆ ಇದರೊಳಗೆ ಒಳ್ಳೆ ಸಿಹಿ ಪದಾರ್ಥಗಳು ಸಿಗುತ್ತೆ, ಕರಿದ ಪದಾರ್ಥಗಳು ಸಿಗುತ್ತೆ, ಪನ್ನೀರ್ ಸಿಗುತ್ತೆ, ಹಾಲು ಸಿಗುತ್ತೆ. ಎಲ್ಲವೂ ಸಿಗುವಂಥ ಜಾಗ ಯಾವುದಪ್ಪ ಹಾಲಿನ ಉತ್ಪನ್ನಗಳಿಗೆ ಅಂತ ಹೇಳಿದ್ರೆ ಅದು KMF ಅಲ್ಲಿ ಮಾತ್ರ. ಲಕ್ಷಾಂತರ ಗ್ರಾಹಕರ ಮೆಚ್ಚಿನ ಬ್ರ್ಯಾಂಡ್ KMF. ಸಖತ್ತಾಗಿದೆ. ಇದೆಲ್ಲ ಮುಗಿಸ್ಬಿಟ್ಟು ಖಾಲಿ ಮಾಡಿಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.